ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಂಕರ ಕೋಳಿ ಮತ್ತು ಚುರುಮುರಿಗೆ ಹೇಳ್ತಾ ಇರ್ತಾನೆ. ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಆ ಮನೆಗೂ ನನಗೂ ಋಣ ಮುಗ್ದೋಯ್ತು, ಸಂಬಂಧನೇ ಕಳೆದೋಯ್ತು ಕಣ್ಲ, ಎಲ್ಲ ಕಳೆದೋಯ್ತು. ಆ ಗೌರಿನ ಮನುಷ್ಯಳು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅವಳು ಮನುಷ್ಯಳಲ್ಲ, ಕಲ್ಲು ಮನಸ್ಸಿರೋ ಬಂಡೆ ಅವಳು ಕಣ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಅಣ್ಣ ಅಂತ ಕೋಳಿ ಹೇಳ್ತಿರ್ಬೇಕಾದ್ರೆ ಇನ್ನೇನ್ಲ ನಿನಗೆ ಗೊತ್ತೇನ್ಲ ಅಂತ ಬೈತಾ ಇರ್ತಾನೆ. ಅಲ್ಲ ಕಣ್ಲ, ಅವಳು ಏನು ಅನ್ಕೊಂಡಾಳೆ, ಸ್ವಾಭಿಮಾನನ ಇಲ್ದಲೆ ನಾನು ಬದುಕ್ತಿದ್ದೀನಿ ಅಂತ ಅನ್ಕೊಂಡಾಳ. ಸ್ವಾಭಿಮಾನ ಏನಾರ ಸಾಯಿಸಿ ನಾನು ಬದುಕ್ತಿದ್ದೀನ? ಇನ್ಯಾರು ಇದ್ದಿದ್ರೆ ಅವಳ ಮನೆ ಕಡೆ ತಲೆನೂ ಹಾಕಿ ಮಲಗ್ತಿರ್ಲಿಲ್ಲ. ಅವಳು ಅಷ್ಟೇ ಅಲ್ಲ, ನನ್ನ ಬೈದ್ರು ಸಹ ನಾನು ಯಾಕೆ ಗೊತ್ತಿದ್ರಲ್ಲ ಅಲ್ಲಿಗೆ ಹೋಗಿದ್ದು, ನಾನು ಆ ರೌಡಿ ಬೇಬಿಗೋಸ್ಕರ ಅಷ್ಟೇ ಹೋಗಿದ್ದು, ಅವಳು ನನಗೆ ಬೇಕು ಅದಕ್ಕೋಸ್ಕರ ನಾನು ಹೋಗಿದ್ದು ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ. ನನ್ನ ರೌಡಿ ಬೇಬಿ ನಾನು ಹೋದ್ರೆ ಖುಷಿಯಾಗಿರುತ್ತೆ ಅಂತ ಹೋಗ್ತೀನಿ ಕಣ್ಲ, ಅಷ್ಟೇ. ಆ ಹುಡುಗಿ ನನಗೋಸ್ಕರ ಕಾಯ್ತಾ ಇರುತ್ತೆ, ಸ್ವಲ್ಪನಾದ್ರು ಸಂತಾಗಿರಲಿ ಅಂತ ಹೋಗ್ತೀನಿ. ಆದರೆ ನಾನು ಅವ್ರ ಮನೆಗೆ ಹೋದರೆ ನನ್ನ ತಲೆಗೆ ಗನ್ನಿಟ್ಬಿಟ್ಲು. ಗೊತ್ತೇಂದ್ರಲ್ಲ, ಅವಳು ಏನು ಮಾಡಿದ್ಲು ಗೊತ್ತಾ, ಗನ್ನಿಟ್ಟು ನನ್ನನ್ನೇ ಎದುರಿಸಿದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಶಾಕಾಗಿ ಕೋಳಿ ಮತ್ತು ಚುರುಮುರಿಯ ಅಣ್ಣನ ಮುಖ ನಾನು ನೋಡ್ತಾ ಇರ್ತಾರೆ. ನಿಜವಾಗ್ಲೂ ಇವಳು ನನ್ನ ಗೌರಿ ಅಲ್ಲ ಕಂಡ್ರಲ್ಲ, ಪಿರುತಿನೇ ತುಂಬಿಕೊಂಡಿರೋ ನನ್ನ ಗೌರಿಯಲ್ಲಿ ಅಹಂಕಾರ ದುರಂಕಾರಲ್ಲೇ ಮೆರಿತಿರೋ ಈ ಗೌರಿಯಲ್ಲಿ ಇದೇ ಲಾಸ್ಟ್ ಕಂಡ್ರಲ್ಲ. ಇನ್ಯಾವತ್ತೂ ಅವಳ ಮನೆ ಕಡೆ ತಲೆ ಹಾಕಂತೂ ನಾನಂತೂ ಮಲಗಲ್ಲ, ಇನ್ಯಾವತ್ತೂ ಹೋಗಲ್ಲ. ಅವಂಗೆ ಮಾತು ಕೊಟ್ಟಿದ್ದೀನಿ, ಗಂಗನ ಮದುವೆ ಆಗ್ತೀನಿ ಅಂತ ಸಿದ್ದೇಶ್ವರ ಹೇಗೆ ದಾರಿ ತೋರಿಸ್ತಾನೋ ಆಗ ನಾನು ಇನ್ಮೇಲೆ ಹೋಗ್ತೀನಿ. ಅವಳ ಅಹಂಕಾರಕ್ಕೆ ಆ ದೇವರೇ ಸರಿಯಾದ ಬುದ್ಧಿನ ಕಲಿಸ್ತಾನೆ ಅವಳಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗದೆ ಬೇಜಾರು ಮಾಡಿಕೊಂಡು ಅಣ್ಣನ ಮುಖನ ಇವರಿಬ್ಬರು ನೋಡ್ತಾ ಇರ್ತಾರೆ. ಅವಾಗ ಚುರುಮುರಿ ಹೇಳ್ತಾ ಇರ್ತಾನೆ, ಇಲ್ಲ ಅಣ್ಣ ನಿಜವಾಗ್ಲೂ ಅತ್ಕೆವ ತುಂಬ ಒಳ್ಳೆಯವರು ಅಂತ ಹೇಳ್ತಿರ್ಬೇಕಾದ್ರೆ, ಯಾರಲ್ಲ ಅತ್ಕೆವ, ಇನ್ನೊಂದ್ಸಲ ಅತ್ಕೆವ ಅಂತ ಕರೆದ್ರೆ ಸುಮ್ಮನೆ ಬಿಡಲ್ಲ, ನಿನ್ನ ಪಾಲಿಗೆ ಇನ್ಮೇಲೆ ಅಣ್ಣನೂ ಇರಲ್ಲ, ಈ ಅಣ್ಣಂಗೆ ಅವಳು ಬೇಡ ಅಂತ ಅಂದಮೇಲೆ ನಿಮಗೂ ಸಹ ಹೇಗೆ ಅತ್ಕೆವ ಆಗ್ತಾಳೆ ಹುಷಾರಂತ ಹೇಳ್ಬೇಕಾದ್ರೆ ಕಣ್ಣೀರಾಗ್ತಾ ಇರ್ತಾನೆ. ಇನ್ಮೇಲಿಂದ ಏನಿದ್ರು ಶಂಕರನಿಗೆ ಗಂಗನೇ ಹೆಂಡ್ತಿ, ಗೌರಿ ನನ್ನ ಪಾಲಿಗೆ ಸತ್ತೋಗಿದ್ದಾಳೆ, ಹಂಗಿದ್ರೆ ಮಾತ್ರ ನನ್ನ ಜೊತೆ ಇರಿ, ಇಲ್ಲಾಂದರೆ ಇರಬೇಡಿ ಅಂತ ಅಂದಾಗ ಕೋಳಿ ಹೇಳ್ತಾ ಇರ್ತಾನೆ, ಸರಿ ಅಣ್ಣ ನೀನು ಹೆಂಗೆ ಹೇಳ್ತೀಯ ಹಂಗೆ ಕೇಳ್ತೀವಿ, ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಮಾತ್ರ ಉತ್ತರ ಕೊಡು ಅಂತ ಕೇಳ್ತಾ ಇರ್ತಾನೆ. ಕೋಳಿ ಹೇಳ್ತಾ ಇರ್ತಾನೆ, ನೋಡು ಅಣ್ಣ, ಗಂಗನ ಹೆಂಡ್ತಿ ಅಂತ ಹೇಳ್ತಾ ಇದೀಯಾ, ನಿಜವಾಗ್ಲೂ ನೀನು ಅವಳನ್ನ ಪ್ರೀತಿ ಮಾಡ್ತಿದೀಯಾ ಅಥವಾ ಯಾರೋ ಒತ್ತಾಯಕ್ಕೋಸ್ಕರ ನೀನು ಮದುವೆ ಆಗ್ತಿದೆಯಾ ಹೇಳು ಅಂತ ಅನ್ಬೇಕಾದ್ರೆ ಶಂಕರ ಏನು ಮಾತಾಡೋಕ್ಕಾಗದೆ ಗೌರಿ ಜೊತೆ ಕಳೆದಿದ್ದ ಸಿಹಿ ನೆನಪುಗಳನ್ನೆಲ್ಲ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗಂಗಾ ಮತ್ತು ಭೈರದೇವಿ ಪುರೋಹಿತರಿಗೆ ಕಾಲ್ ಮಾಡ್ತಾರೆ. ಹೇಳಿಮ್ಮ ಅಂತ ಪುರೋಹಿತರು ಕೇಳ್ತಿರ್ಬೇಕಾದ್ರೆ, ಅವತ್ತು ಅದೇ ಜಾತಕ ತೋರಿಸಿದ್ವಲ್ಲ, ನೀವು ಹೇಳಿದ್ರಲ್ಲ ಮೊದಲನೇ ಹೆಂಡ್ತಿ ತಾಳಿನ ತಂದರೆ ನಮ್ಮ ಗಂಗನಿಗೆ ಮದುವೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಒಂದು ವೇಳೆ ಆ ತಾಳಿ ಸಿಗಲಿಲ್ಲ ಅಂತ ಅಂದರೆ ಬೇರೆ ಏನಾದರೂ ಪರಿಹಾರ ಇದೆಯಾ ಪುರೋಹಿತರೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪುರೋಹಿತರು ನಗಾಡ್ಕೊಂಡು ಹೇಳ್ತಾ ಇರ್ತಾರೆ, ಅಲ್ಲ ಕಣಮ್ಮ, ಜಾತಕ ಅನ್ನೋದು ಒಂದೇ ಸಲ ಬರೆಯೋದು, ಹಾಗೆ ಅದು ಯಾವಾಗಲೂ ಪದೇ ಪದೇ ಬದಲಾಗಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮಗನ ಹಣೆ ಬರದಲ್ಲಿ ಎರಡನೇ ಮದುವೆ ಆಗೋ ಯೋಗ ಖಂಡಿತ ಇಲ್ಲ ಅಂತ ಅಂದಾಗ ಶಾಕಾಗಿ ಹಾಗೆ ಭೈರದೇವಿ ನಿಂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ಏನಾದರೂ ಪರಿಹಾರ ಇದ್ದರೆ ಹೇಳಿ ಪ್ಲೀಸ್ ಅಂತ ಭೈರದೇವಿ ಕೇಳ್ತಾ ಇರಬೇಕಾದ್ರೆ, ನಿಮ್ಮ ಗಂಗನ ಮದುವೆ ಆಗಬೇಕು ಅಂತಂದರೆ ಮೊದಲನೇ ಹೆಂಡತಿ ತಾಳಿನ ತಂದು ಶಂಕರ ಕಟ್ಟಬೇಕು, ಆಗಿದ್ದರೆ ಮಾತ್ರ ಮದುವೆ ಆಗುತ್ತೆ, ಇಲ್ಲ ಅಂತಂದರೆ ಖಂಡಿತ ಮದುವೆ ಆಗೋದೇ ಇಲ್ಲ ಅಂತ ಅನ್ಬೇಕಾದ್ರೆ, ಇಲ್ಲ ಇನ್ನೇನಾದರೂ ಪರಿಹಾರ ಸಿಗ್ಬೋದು ನೋಡಿ ಅಂತ ಅಂದಾಗ, ಅಲ್ಲಮ್ಮ ಹೇಳಿದ್ನೇ ಇಷ್ಟೆಲ್ಲ ಹೇಳೋಣ, ಸಾಕ್ಷಾತ್ ಭಗವಂತ ಬಂದರೂ ಸಹ ಈ ಮದುವೆ ನಡೆಯಲ್ಲ, ಅದು ಶಂಕರ ಹೋಗಿ ಮೊದಲನೇ ಹೆಂಡತಿ ತಾಳಿ ತಂದು ಕಟ್ಟಿದರೆ ಮಾತ್ರ ನಡೆಯೋದು ಅಂತ ಖಂಡಿತವಾಗಿ ಹೇಳ್ತಾ ಇರ್ತಾರೆ. ದುಡ್ಡಿನ ಆಸೆಗೋಸ್ಕರ ನಾನು ಏನೇನೋ ಸುಳ್ಳು ಹೇಳೋ ವೈದೇಹಿ ಅಲ್ಲ, ನಾನು ನನ್ನ ಮಾತನ್ನ ನಂಬಿಬೇಕಾದ್ರೆ ಅಂತ ಹೇಳ್ಬಿಟ್ಟು, ಇದು ನಾನು ಹೇಳ್ತಾ ಇಲ್ಲ ಶಾಸ್ತ್ರ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ರೆ ಭೈರದೇವಿ ತುಂಬ ಕೋಪ ಮಾಡ್ಕೊಂಡು, ಏನು ಅಂದ್ಕೊಂಡಿದ್ದೀರಾ ನೀವೇನೇ ದೇವರು ಅಂತ ಅಂದ್ಕೊಂಡಿದ್ದೀರಾ, ಅದೇನೋ ಹೇಳ್ತಾರಲ್ಲ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಏನೇನೋ ಹೇಳಿ ಎದುರಿಸ್ತಾ ಇರ್ತೀರಾ. ನಂದೊಂದು ಸವಾಲು ಕಂಡ್ರೆ ನೀವು ಏನು ಬೇಕಾದರೂ ಅಂದ್ಕೊಳ್ಳಿ, ನಾನು ನನ್ನ ಮಗ ಸೊಸೆನ ಮದುವೆನ ಮಾಡೇ ಮಾಡ್ತೀನಿ, ಇದನ್ನ ವಿಧಿಗೆ ಹಾಕೋ ಸವಾಲು ಅಂತಲೂ ಬೇಕಾದರೂ ಅಂದ್ಕೊಳ್ಳಿ ಅಂತ ಅಂತಿದ್ರೆ ಈ ಕಡೆ ಪುರೋಹಿತರು ಒಳೊಳಗೆ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ತುಂಬ ಟೆನ್ಷನ್ ಮಾಡ್ಕೊಂಡು ಗಂಗಾ ಏನಾಯ್ತು ಅತ್ತೆವ ಅಂತ ಅನ್ಬೇಕಾದ್ರೆ, ಮೊದಲನೇ ಹೆಂಡತಿ ತಾಳಿ ತರಲಿಲ್ಲ ಅಂತಂದರೆ ಮದುವೆನೇ ಆಗಲ್ವಂತೆ ಗಂಗಾ ಅಂತ ಅಂದಾಗ ಅವಳು ಸಹ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಚುರುಮುರಿ ಅಣ್ಣನಿಗೆ ಹೇಳ್ತಾ ಇರ್ತಾನೆ, ಅಣ್ಣ ನಿಜ ಹೇಳೋಣ, ನಿಜವಾಗ್ಲೂ ನಿನಗೆ ಪ್ರೀತಿ ಇಲ್ಲ ಅಲ್ವಾ ಗಂಗನ ಮೇಲೆ, ಯಾರೋ ಒತ್ತಾಯಕ್ಕೋಸ್ಕರ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಾ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಶಂಕರ ಕೂತಿರ್ತಾನೆ. ಮತ್ತು ಕೋಳಿನೂ ಸಹ ಹೇಳ್ತಾ ಇರ್ತಾನೆ, ಅಲ್ಲ ಅಣ್ಣ, ನೀನು ನಮ್ಮ ಸ್ವಂತ ಅಣ್ಣ ಇಲ್ದಲೇ ಇರ್ಬೋದು, ಆದರೆ ನೀನು ನಮ್ಮನ್ನು ಪ್ರೀತಿಯಿಂದ ಅಷ್ಟು ಪ್ರೀತಿಯಿಂದ ಸಾಕಿದ್ಯಾ, ಪ್ಲೀಸ್ ನಿನಗೆ ನೀನು ಮೋಸ ಮಾಡ್ಕೋಬೇಡ, ತುಂಬ ಅಂದರೆ ತುಂಬ ನರಕನ ಅನುಭವಿಸ್ಬೇಕಾಗುತ್ತೆ, ನಿನ್ನ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು, ಅದನ್ನು ನಿನ್ನ ಕಣ್ಣಲ್ಲಿ ಕಾಣ್ತಾ ಇದೆ, ಒಂದ್ಸಲ ಕನ್ನಡಿ ನಾನು ನೋಡ್ಕೊ ಅಣ್ಣ, ಅವಾಗ ಗೊತ್ತಾಗುತ್ತೆ ನೀನು ಯಾರನ್ನ ಪ್ರೀತಿಸ್ತಿದ್ದೀಯಾ ಅಂತ ಗೊತ್ತಾಗುತ್ತೆ, ಅರ್ಥ ಮಾಡ್ಕೊ ಪ್ಲೀಸ್ ಅಂತ ಇಬ್ಬರು ಕೈ ಮುಗಿದು ಕೇಳ್ತಿರ್ಬೇಕಾದ್ರೆ, ನೋಡ್ರಲ್ಲ ಒತ್ತಾಯಕ್ಕೋ ಒತ್ತಡಕ್ಕೋ ನಾನು ಸಿಲ್ಕಿ ಗಂಗನ ಮದುವೆ ಆಗ್ತಿದ್ದೀನಿ, ಮಾತು ಕೊಟ್ಬಿಟ್ಟಿದ್ದೀನಿ ಅವಂಗೆ, ಹಾಗೆ ಹಾಕ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರು ಶಾಕಾಗಿ ಅಣ್ಣನ ಮುಖನ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಶಿವರುದ್ರಪ್ಪ ತುಂಬ ಬೇಜಾರಾಗಿ ಕೂತಿರ್ಬೇಕಾದ್ರೆ ರುದ್ರ ಹಲ್ಲು
ಹೊಚ್ಕೊಂಡು ಬರ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ, ಅಪ್ಪಯ್ಯ ಯಾಕಪ್ಪಯ್ಯ ಬೆಳಗ್ಗೆ ಶಾನೆ ಕೋಪದಲ್ಲಿ ಕೂತಿದ್ಯಾ, ಯಾಕೆ ಏನಾಯಿತು, ಬಾ ಬೇಗ ಅಲ್ಲುಜ್ಜು, ನಾನು ಬಿಸಿ ಬಿಸಿ ಕಾಫಿ ತಂದು ಕೊಡ್ತೀನಿ ಅಂತ ಅನ್ಬೇಕಾದ್ರೆ, ಹೋಗ್ಲಾ ನಿಂದು ಕಳಗಜ್ಜ ಕಾಫಿನ ನಾನು ಕುಡಿಯಲ್ಲ ಅಂತ ಬೈತಾ ಇರ್ತಾನೆ. ಹಾಗೆ ಕತ್ತೆ ಥರ ಇರುತ್ತೆ ಕಾಫಿ ಅನ್ಬೇಕಾದ್ರೆ, ಏನಪ್ಪಯ್ಯ ನೀನು ಕತ್ತೆ ಅಂತ ನನ್ನ ಬೈತಾ ಇದೀಯಾ ಅಂತ ಕೇಳ್ತಿರ್ಬೇಕಾದ್ರೆ, ಒಂದು ಕಾಲದಲ್ಲಿ ನನ್ನ ಹೆಂಡ್ತಿ ಬಿಸಿ ಬಿಸಿ ಕಾಫಿನ ಮಲಗಿದ ಜಾಗದಲ್ಲಿ ತಂದ್ಕೊಡೋಳು, ಕುಡಿದ್ರೆ ಎಷ್ಟು ಮನಸ್ಸಿಗೆ ಹಿತಾಗ್ತಿತ್ತು. ಹಾಗೆ ಅವಳ ಮುಖ ನೋಡ್ಕೊಂಡು ಹೋದರೆ ಇಡೀ ದಿನ ಎಲ್ಲ ಫುಲ್ಲು ಜೋಶಾಗಿತ್ತು. ಇವಾಗ ನೋಡು ಬೆಳಗ್ಗೆ ಎದ್ದು ನೀನು ಕತ್ತೆರಾಗನ ಕೇಳಬೇಕು, ಹಾಗೆ ನೀನು ಕೊಡೋ ಕಳಗಜ್ಜ ಕಾಫಿನ ಕುಡಿಬೇಕು, ಇದು ಒಂದು ನಂದು ಜನ್ಮನ ಹೋಗ್ಲಾ ಅಂತ ಬೈತಾ ಇರ್ತಾನೆ. ಅವಾಗ ರುದ್ರ ಹೇಳ್ತಾ ಇರ್ತಾನೆ, ಇದೇನಪ್ಪಯ್ಯ ನಾನು ಪಿರುತಿಯಿಂದ ನಿನಗೆ ಅಪ್ಪಯ್ಯ ಅಪ್ಪಯ್ಯ ಅಂತ ಕೂಗ್ಬಿಟ್ಟು ಪಿರುತಿಯಿಂದ ಕಾಫಿ ಮಾಡ್ಕೊಂಡು ಬಂದುಬಿಟ್ರೆ ನೀನು ನನಗೆ ತುಂಬ ಹರ್ಟ್ ಮಾಡ್ತೀಯ, ಹೋಗಪ್ಪಯ್ಯ ಏಟು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಕಣ್ಲ ನಿನ್ನ ಮುಖಕ್ಕೆ ಇಂಗ್ಲೀಷ್ ಬೇರೆ ಕೇಡು ಅಂದಾಗ, ಸುಮ್ಮನಿರಪ್ಪಯ್ಯ ನಿನಗಿನ್ನ ಜಾಸ್ತಿ ನಾನು ಓದ್ಕೊಂಡಿದ್ದೀನಿ, ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕು ಇಂಗ್ಲೀಷ್ ಮಾತಾಡ್ಬೇಕಾರೆ ಅಂತ ಹೇಳ್ಬೇಕಾದ್ರೆ, ಎಲ್ಲ ನನ್ನ ಕರ್ಮ, ನನ್ನ ಹಣೆ ಬರ ನೋಡಿ ಇಲ್ಲಿ ಬಂದು ಬಿದ್ದಿದ್ದೀನಿ. ನನ್ನ ಮೊಮ್ಮಗನ್ನ ಕರ್ಕೊಂಡು ಆನೆ ಮೇಲೆ ಅಂತಂದು ಆನೆ ಅಂತ ನಾನು ಸಾಂಗ್ ಹೇಳ್ಕೊಂಡು ಕೂಸುಮರಿ ಮಾಡ್ಕೊಂಡು ಹೋಗ್ಬೇಕಿತ್ತು, ಅಂಥದ್ರಲ್ಲಿ ಇಲ್ಲಿ ನೋಡಿ ಎಂಥ ಕರ್ಮನ ಅನುಭವಿಸಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ ಅಪ್ಪಯ್ಯ, ನಿನಗೇನು ನಿನ್ನ ಮೊಮ್ಮಗನ ನೋಡಬೇಕು ಅಷ್ಟೇ ತಾನೇ, ನಡಿ ನಾನು ಕರ್ಕೊಂಡು ಹೋಗ್ತೀನಿ. ಈ ಭದ್ರ ಇರಬೇಕಾದ್ರೆ ನೀನು ಯಾಕಪ್ಪಯ್ಯ ಟೆನ್ಷನ್ ತಗೋತೀಯ, ನಿನ್ನ ಮೊಮ್ಮಗ ಎಷ್ಟು ಗಂಟೆಗೆ ಸ್ಕೂಲಿಗೆ ಹೋಗ್ತಾನೆ, ಯಾವ ಟೈಮಿಗೆ ಬರ್ತಾನೆ ಎಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಅದೆಲ್ಲ ಯಾವಾಗಲೂ ತಿಳ್ಕೊಂಡೆ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ನೀನು ಜೈಲಲ್ಲಿದ್ದಾಗ ನನಗೇನು ಕ್ಯಾಮೆ ಇತ್ತು, ನಾನು ಬರೀ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಯಾವಾಗ ಬರ್ತಾರೆ ಇದನ್ನೇ ನಾನು ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಬಾ ಹೋಗೋಣ ಅಂತ ಅನ್ಬೇಕಾದ್ರೆ, ಎಲ್ಲ ನಿಮ್ಮ ಅವ್ವನ ಧ್ವನಿ ಕೇಳಿ ಎಷ್ಟೋ ದಿನ ಐತೆ, ಒಂದು ಕಾಲ್ ಮಾಡ್ಲಾ ಅಂತ. ಅವನ್ನ ಭಾರಿ ಲವ್ ಮಾಡ್ತೀಯ ಕಣಪ್ಪಯ್ಯ, ಸರಿ ಆಯಿತು ಬಿಡು ಕಾಲ್ ಮಾಡಿಕೊಡ್ತೀನಿ, ಆ ಶಿವಪಾರ್ವತಿ ಬಿಟ್ಟರೆ ನೆಕ್ಸ್ಟ್ ನೀನೇ ನೋಡು ಲವ್ ಮಾಡೋದ್ರಲ್ಲಿ ಎಕ್ಸ್ಪೋರ್ಟು, ಸರಿ ಆಯಿತು ಬಾ ಅಂತ ಕರಿತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗೌರಿ ತನ್ನ ಜ್ಯುವೆಲರಿ ಎಲ್ಲನೂ ತಗೋತಾ ಇರ್ತಾಳೆ. ಅಷ್ಟೊತ್ತಿಗೆ ವಿಜಿ ಬಂದು ಕೇಳ್ತಾ ಇರ್ತಾಳೆ, ಅಲ್ಲ ಕಬೋರ್ಡ್ ಕ್ಲೀನ್ ಮಾಡ್ತಿದ್ಯಾ ಅಥವಾ ಎಲ್ಲಾದರೂ ಹೋಗ್ತಾ ಇದೆಯಾ, ಜ್ಯುವೆಲರಿ ಯಾಕೆ ತಗೋತಾ ಇದೆಯಾ ಅಂತ ಅಂದಾಗ, ಈ ಭುವಿ ಬಿಟ್ಟು ನಾನು ಎಲ್ಲಕ್ಕ ಹೋಗಲಿ, ಅವಳು ಹುಷಾರಾದರೆ ಅಷ್ಟೇ ಸಾಕು, ನಾನು ಅವಳು ಟ್ರೀಟ್ಮೆಂಟಿಗೋಸ್ಕರ ಫಾರಿನ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ದುಡ್ಡು ಬೇಕಕ್ಕ, ಅದಕ್ಕೋಸ್ಕರ ನಾನು ಜ್ಯುವೆಲರಿ ಎಲ್ಲ ತಗೋತಾ ಇದ್ದೀನಿ ಅಂತ ಅಂದಾಗ ಅವಳಿಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತು ಯಾಕೆ ಫಾರಿನ್ಗೆ ಹೋಗ್ತಿದ್ಯಾ ಅಂತ ಅಂದಾಗ, ಇನ್ನೇನಕ್ಕ ಮಾಡಲಿ, ಅವಳು ಇಲ್ಲಿ ಹುಷಾರಾಗ್ತಿಲ್ವಲ್ಲ ಅದಕ್ಕೆ ಫಾರಿನ್ಗೆ ಹೋಗ್ತಾ ಇದ್ದೀನಿ, ನಾನೇನಾದ್ರೂ ಲಂಚ ಏನಾದರೂ ತೊಗೊಂಡಿದ್ರೆ ಈ ಅವಶ್ಯಕತೆ ನನಗಿರ್ತಿರ್ಲಿಲ್ಲ, ಆದರೆ ನನಗೆ ಲಂಚ ತೊಗೋಬೇಕು ಅನ್ನೋದು ನನ್ನ ಮನಸ್ಸಿನಿಂದಲೂ ಸಹ ಇಲ್ಲ, ಅದು ಚಿಕ್ಕ ವಯಸ್ಸಿಂದಲೂ ನನಗೆ ನಮ್ಮಪ್ಪ ಪ್ರಾಮಾಣಿಕತೆಯಿಂದ ಕಲಿಸ್ಕೊಟ್ಟಿದ್ದಾರೆ ಬದುಕೋದು ಹೇಗೆ ಅಂತ, ಅದೇ ರೀತಿ ನಾನು ಇದ್ದೀನಿ, ನಾನು ಲಂಚಕ್ಕೆ ಯಾವತ್ತೂ ಆಸೆ ಪಡಲ್ಲ, ಆ ರೀತಿ ಏನಾದ್ರು ಇದ್ದಿದ್ರೆ ನಾನು ಇನ್ಫ್ಲುಯೆನ್ಸ್ ಮಾಡಿಸಿ ಇಷ್ಟೊತ್ತಿಗೆ ಏನೋ ಮಾಡ್ತಾಯಿದ್ದೆ, ನಮ್ಮಪ್ಪನ ಒಳ್ಳೆತನ ಪ್ರಾಮಾಣಿಕತೆಯಿಂದ ನಾನು ಸಹ ಒಳ್ಳೆ ಮಗಳಾಗಿ ಒಬ್ಬ ಮಿಡಲ್ ಕ್ಲಾಸ್ ಅಮ್ಮನಾಗಿ ನಾನು ಯೋಚನೆ ಮಾಡಿ ಈ ಜ್ಯುವೆಲರಿ ಎಲ್ಲನೂ ನಾನು ಇಟ್ಕೋತಾ ಇದ್ದೀನಿ ನನ್ನ ಮಗಳಿಗೋಸ್ಕರ ಅಂತ ಹೇಳ್ತಾ ಇರ್ತಾಳೆ. ಇಷ್ಟೆಲ್ಲ ತೊಗೊಂಡೋಗಿ ನೋಡ್ತೀನಕ್ಕ, ಮತ್ತೆ ಏನಾದರೂ ಅಮೌಂಟ್ ಬೇಕು ಅಂತಂದರೆ ಅರೇಂಜ್ ಮಾಡಬೇಕಲ್ವ, ಅದಕ್ಕೆ ರೆಡಿ ಆಗ್ತಿದ್ದೀನಿ ಅಂತ ಅಂದಾಗ, ಯಾಕೆ ಅವ್ರು ಇಷ್ಟೊಂಥರ ಕ್ರೂರಿ ಆಗಿದೆಯಾ ಅಂತ ಅಂದಾಗ ಶಾಕ್ ಆಗಿ, ಏನಕ್ಕ ನಾನು ಕ್ರೂರಿ ಆಗಿದ್ದೀನಿ ಅಂತ ಅಂದಾಗ, ಹೌದು ನೀನು ಕ್ರೂರಿಯಾಗಿ ಈ ರೀತಿ ನಡ್ಕೋತಿದ್ಯಾ, ಇಷ್ಟೊಂಥರ ಕ್ರೂರಿ ಆಗಬೇಡ ಗೌರಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಗೌರಿ, ಡಾಕ್ಟ್ರು ಹೇಳಿದ್ರು ತಾನೆ, ಎಲ್ಲಿಗಾದರೂ ಹೋಗಿ ನೀವು ಯಾವ ಟ್ರೀಟ್ಮೆಂಟ್ ಅವಳಿಗೆ ಸ್ಪಂದಿಸಲ್ಲ, ಅವಳಿಗೆ ಬೇಕಾದ್ದು ವಿಲ್ ಪವರು ಶಂಕರನ ಹತ್ರ ಇದೆ, ಒಂದೇ ಒಂದು ಸಲ ಅವ್ರು ಬಂದು ಅಪ್ಪುಗೆಯಿಂದ ಅವಳನ್ನ ಹಗ್ ಮಾಡಿದರೆ ಸಾಕು, ನಿಜವಾಗ್ಲೂ ಅವಳು ಖಂಡಿತ ಹುಷಾರಾಗ್ತಾಳೆ, ಅವಳು ಡೆವಿಲ್ ಅಂಕಲ್ ಅಂತ ಕನ್ವರಿಸ್ತಾ ಇದ್ದಾಳೆ, ಅದನ್ನು ಕೊಡ್ಸೋದು ಬಿಟ್ಟು ನೀನು ಇನ್ನೇನೋ ಮಾಡ್ತಾ ಇದೆಯಲ್ಲ ಗೌರಿ ಅಂತ ಬೈತಾ ಇರ್ತಾಳೆ. ಪ್ಲೀಸ್ ಗೌರಿ ಒಂದೇ ಒಂದು ಸಲ ಚಾನ್ಸ್ ಕೊಡು ಶಂಕರನಿಗೆ ಅಂತ ಹೇಳ್ತಿರ್ಬೇಕಾದ್ರೆ, ಏನಕ್ಕ ನೀವು ಈ ರೀತಿ ಹೇಳ್ತಾ ಇದ್ದೀರಾ, ಅವ್ನು ಬಂದು ಭುವಿ ಅಂತ ಕರೆದ ತಕ್ಷಣ ನನ್ನ ಮಗಳೇನು ಹುಷಾರಾಗ್ಬಿಡ್ತಲ್ಲ, ಅವಳೇನು ದೇವ್ರ, ಅವ್ನು ನಿಜವಾಗ್ಲೂ ದೇವರಲ್ಲ, ದೇವ್ರ ರೂಪದಲ್ಲಿರೋ ಮನುಷ್ಯನೂ ಅಲ್ಲ, ಅವನೊಬ್ಬ ದೆವ್ವ, ನೀನು ಹೋಗಿ ಅಕ್ಕ ಅವನಿಗೆ ನೀನು ಹೆಲ್ಪ್ ಮಾಡ್ತಾ ಇದೆಯಲ್ಲ, ಹೋಗಿ ಅವನಿಗೆ ನೀನು ಬಿಲ್ಡಪ್ ತಗೋತಾ ಇದೆಯಲ್ಲ ಅಕ್ಕ ಅಂತ ಬೈತಾ ಇರ್ತಾಳೆ. ಹೋಗಿ ಅಕ್ಕ ಅವನ ಬಗ್ಗೆ ಮಾತಾಡ್ತಿದ್ದೀರಾ ಅಂದಾಗ, ನೋಡು ಗೌರಿ ಅವನು ಯಾವತ್ತಿದ್ರು ದೇವ್ರೆ, ಒಬ್ಬ ಹೆಂಡತಿಗೆ ಗಂಡ ಯಾವತ್ತಿದ್ರು ದೇವ್ರ ಸಮಾನನೇ, ಹಾಗೆ ಮಕ್ಕಳಿಗೆ ಅವರಪ್ಪ ದೇವ್ರ ಸಮಾನನೇ, ಆ ದೇವರು ಏನಾದರೂ ಒಂದು ಪಕ್ಷ ಕೊಡ್ದಲೇ ಇರ್ಬೋದು, ಆದರೆ ಅಪ್ಪ ಮಾತ್ರ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಏನು ಇಲ್ಲ ಅನ್ನಲ್ಲ, ಅವ್ನು ರಕ್ತ ಬಸ್ತಾದ್ರೂ ಸಹ ತನ್ನ ಪ್ರೀತಿನ ಅವನು ಕೊಟ್ಟೇ ಕೊಡ್ತಾನೆ, ಅದನ್ನು ಅರ್ಥ ಮಾಡ್ಕೊತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಪಾರ್ವತಿ ಕಾಫಿ ಕುಡಿತಾ ಇರ್ತಾಳೆ, ಅಲ್ಲಿ ಶಿವರುದ್ರಪ್ಪ ಕಾಲ್ ಮಾಡಿಬಿಟ್ಟು ಹಲೋ ಚಿನ್ನ ಅಂತ ಅಂದಾಗ, ಅಯ್ಯೋ ನೀನು ಬಾಯ್ ಬಣ್ಣಕ್ಕ ಮತ್ತೆ ಕಾಲ್ ಮಾಡಿದ್ಯಾ ಅಂತ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಆಗ ಮತ್ತೆ ರುದ್ರ ಹೇಳ್ತಾನೆ, ಅಪ್ಪ ಟ್ರೈ ಮಾಡಪ್ಪ ಅಂದಾಗ, ಇನ್ನೊಂದು ಸಲ ಮಾಡ್ತಿರ್ಬೇಕಾದ್ರೆ ಮತ್ತೆ ಕಟ್ ಮಾಡಿದಾಗ ರುದ್ರ ಹೇಳ್ತಾ ಇರ್ತಾನೆ, ಮಹಾಮಂಗಳಾರತಿ ಮಾಡಿಸ್ಕೊಂಡ ಅಪ್ಪಯ್ಯ ಅಂತ ಅಂದಾಗ, ಸುಮ್ಮನೆಲ್ಲ ನಾನು ಎಂಡ್ರಲ್ವೆಲ್ಲ ಬೈದಿರೋದು ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ನೋಡಪ್ಪ ಮತ್ತೆ ಇನ್ನೊಂದು ದಾರಿ ಇದೆ, ನಾನು ನೋಡು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುನಂದನ ಫೋನಿಗೆ ಈ ಕಡೆ ರುದ್ರ ಕಾಲ್ ಮಾಡ್ತಾ ಇರ್ತಾನೆ. ಅವಳು ಹಲೋ ಯಾರು ಅಂತಂದಾಗ, ಐ ಆಮ್ ಕಾಲಿಂಗ್ ಬ್ಯಾಂಕಿಂದ ಮಾತಾಡ್ತಿರೋದು ಅಂತ ಅಂದಾಗ, ಏನು ಮಿನಿ ಬ್ಯಾಂಕಾ, ಇದ್ಯಾವುದು ಬ್ಯಾಂಕು ಅಂತ ಕೇಳ್ತಾ ಇರ್ತಾಳೆ. ನಿಮ್ಮ ಅಕೌಂಟ್ ಎಲ್ಲ ಬ್ಲಾಕ್ ಆಗುತ್ತೆ, ಇವಾಗ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ನನಗೆ ಕೊಡು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುನಂದ ಹೇಳ್ತಾ ಇರ್ತಾಳೆ, ಅಯ್ಯೋ ನನಗೆ ಅದೆಲ್ಲ ಗೊತ್ತಾಗಲ್ಲ, ನಮ್ಮ ಅತ್ತೆಯವ್ನಿಗೆ ಫೋನ್ ಕೊಡ್ತೀನಿ ಅದೇನು ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು, ಅಥವಾ ನೋಡಿ ಬ್ಯಾಂಕ್ ಅವರು ಕಾಲ್ ಮಾಡಿದ್ದಾರೆ ಅಂತ ಅಂದಾಗ, ಅವನೇ ಅದೇ ಬ್ಯಾಂಕ್ ಅಂತ ರಿಸೀವ್ ಮಾಡಿದಾಗ,
ಹಲೋ ಹೇಳಿ ಅಂತ ಅಂದಾಗ ಚಿನ್ನ ಐ ಲವ್ ಯು ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಬೇವರ್ಸಿ ನನ್ನ ಮಗನೇ, ನನ್ನ ಸೊಸೆ ಫೋನಿಗೆ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳ್ತಿದ್ಯಾ, ಇವನ ಕಡೆ ಫೋನ್ ಮಾಡಿರೋದು ನೀನು ಯಾಕೆ ತಂದುಕೊಟ್ಟೆ ಅಂತ ಅವಳನ್ನು ಬೈತಾ ಇರ್ತಾಳೆ. ನೋಡು ಬೇಬಿ ಟೆನ್ಷನ್ ತಗೋಬೇಡ, ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಪ್ರೀತಿ ಅಂತ ಐ ಲವ್ ಯು ಅಂತೆ ನನ್ನ ಮಗಂಗೆ ಹೇಳ್ತೀನಿ, ಇರಲ್ಲ ನನ್ನ ಮಗನೇ ಬಾರ್ಲ ನನ್ನ ಮುಂದೆ ನೋಡಿವಂತೆ, ನಮ್ಮ ಮನೇಲಿ ಮಚ್ಚಿದೆ ತರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನನ್ನು ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ನನ್ನನ್ನು ಎತ್ತಾಕೊಂಡು ಹೋಗ್ತೀಯಾ, ಬಾರ್ಲ ನನ್ನ ಮಗನಿಗೆ ಹೇಳ್ತೀನಿ, ನೀನು ಧೈರ್ಯ ಇದ್ದರೆ ಬಾರ್ಲ ಅಂದ್ಬಿಟ್ಟು ಶಂಕರ ಶಂಕರ ಅಂತ ಕೂಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಿವರುದ್ರಪ್ಪಂಗೆ ಹೇಳ್ಬಿಟ್ಟು ರುದ್ರ ಫೋನ್ ಇಸ್ಕೊಂಡು ಕಟ್ ಮಾಡ್ತಾ ಇರ್ತಾನೆ. ಆಗ ಪಾರ್ವತಿ ಹೇಳ್ತಾ ಇರ್ತಾಳೆ, ನನ್ನ ಮಗ ಎದ್ರಕೊಬಿಟ್ಟ ಮಾಡ್ಲಿ, ಇನ್ನೊಂದ್ಸಲ ನನ್ನ ಮಗನ ಕೈಲಿ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಜಿ ಗೌರಿಗೆ ಹೇಳ್ತಾ ಇರ್ತಾಳೆ, ಯಾಕೆ ಮೌನ ಆಗ್ಬಿಟ್ಟಲ್ಲ, ನಿನ್ನ ಮೌನದಲ್ಲೇ ಉತ್ತರ ಇದೆ, ನೀನು ಶಂಕರವ್ರನ್ನ ಎಷ್ಟು ಪ್ರೀತಿಸ್ತೀಯ ಅಂತ ಕೂಗಿ ಕೂಗಿ ಹೇಳ್ತಾ ಇದೆ. ಹಾಗೆ ನಿನ್ನ ಮೌನನೇ ಹೇಳ್ತಾ ಇದೆ ಭುವಿಗೆ ಅವರೇ ಅಪ್ಪ ಅಂತ ಹೇಳ್ತಾ ಇದೆ. ಹಾಗೆ ನಿನ್ನ ಮೌನವೇ ಮತ್ತೆ ಹೇಳ್ತಾ ಇದೆ, ನೀನು ಎಷ್ಟೇ ಕೂಗಾಡಿದ್ರು ಪ್ರೀತಿ ಅಂತೂ ಇರೋದು ನಿಜ ಅಂತ, ಅದನ್ನು ನೀನು ಅರ್ಥ ಮಾಡ್ಕೊ ಅಂತ ಅರ್ಥ ಮಾಡಿಸ್ತಾ ಇರ್ತಾಳೆ. ನೋಡು ಗೌರಿ, ನೀನು ಯಾರ್ಯಾರ ಮೇಲೂ ಕೂಗಾಡೋಕ್ಕಾಗಲ್ಲ, ಒಂದ್ಸಲ ಹೊರಗಿನವ್ರ ಜೊತೆ ಕೂಗಾಡಿ ನೋಡು ಯಾವ ರೀತಿ ಆಗುತ್ತೆ ಅಂತ. ಆದರೆ ತನ್ನ ಮನಸ್ಸಿಗೆ ಹತ್ರ ಆಗೋರ ಜೊತೆ ನಾವು ಯಾವಾಗಲೂ ಜಗಳ ಆಡೋದು, ಹಾಗೆ ಕೂಗಾಡೋದು, ಈ ಮನಸ್ಸು ಅದೇ ರೀತಿ ಮಾಡೋದು. ಮೊದಲು ನಿನ್ನ ಈಗೋನೆಲ್ಲ ಪಕ್ಕಕ್ಕಿಡು, ಇಟ್ಬಿಟ್ಟು ನಿನ್ನ ಮಗಳಿಗೋಸ್ಕರನಾದರೂ ಶಂಕರವ್ರನ್ನ ಒಂದೇ ಒಂದು ಸಲ ಈ ಮನೆಗೆ ಕರೆಸು, ಯಾಕೆ ಸೈಲೆಂಟ್ ಆಗಿದೆಯಾ, ದಯವಿಟ್ಟು ಮಾತಾಡು ಗೌರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಅಲ್ಲ ಗೌರಿ, ನೀನು ಎಷ್ಟು ಬೈದು ಎಷ್ಟು ಅವಮಾನ ಮಾಡಿದ್ರು ಶಂಕರ ಅವ್ರು ಏಕೆ ಬರ್ತಾರೆ ಹೇಳು, ಭುವಿ ಕಂಡ್ರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವರು ಬರ್ತಾರೆ, ಅವರಿಗೆ ಯಾವ ಅವಮಾನ ಅಪಮಾನಕ್ಕಿಂತ ಪ್ರೀತಿ ದೊಡ್ಡದು, ಭೂಮಿ ಮೇಲೆ ಇಟ್ಟಿರೋ ಪ್ರೀತಿ ದೊಡ್ಡದು, ಅದಕ್ಕೋಸ್ಕರ ಬರ್ತಾರೆ. ಆದರೆ ನೀನೇ ಅವ್ರನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ಬೈತಾ ಇರ್ತಾಳೆ. ಅಂಥ ಒಳ್ಳೆ ವ್ಯಕ್ತಿ ಮೇಲೆ ನೀನು ಏನೇನೋ ಅಪಾದನೆ ಮಾಡ್ತೀಯಲ್ಲ, ಅಂಥವ್ರು ಭೂವಿನ ಕಿಡ್ನಾಪ್ ಮಾಡ್ತಾರಾ, ಇಮ್ಯಾಜಿನೇಷನ್ ಇರಬೇಕು ಲೈಫಲ್ಲಿ, ಆದರೆ ಲೈಫೇ ಇಮ್ಯಾಜಿನೇಷನ್ ಮಾಡ್ಕೋಬೇಡ, ಅದು ಲೈಫ್ನೇ ಹಾಳು ಮಾಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ, ಪ್ಲೀಸ್ ಒಂದೇ ಒಂದು ಸಲ ಚಾನ್ಸ್ ಕೊಡು, ಶಂಕರವ್ರನ್ನ ಇಲ್ಲಿಗೆ ನಾನು ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ, ಪ್ಲೀಸ್ ಮಾತಾಡು ಗೌರಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ತುಂಬ ಕೋಪ ಮಾಡ್ಕೊ, ಈ ಜನ್ಮದಲ್ಲಿ ಅವನಿಗೆ ನಾನು ಫೋನ್ ಮಾಡಲ್ಲ, ಅವನನ್ನ ಬಾ ಅಂತ ಕರೆಯಲ್ಲ, ಪ್ಲೀಸ್ ಅಕ್ಕ ಬಿಟ್ಬಿಡಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಏನು ಮಾತಾಡೋಕ್ಕೆ ಗೊತ್ತಾಗ್ದೇ ಈ ಕಡೆ ವಿಜಿ ಮಾತ್ರ ತುಂಬ ಬೇಜಾರಾಗೋ ಏನಂತ ಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.